ಸೈಡ್ನಲ್ಲಿ ಒಂದೇ ಸೈಡ್ನಲ್ಲಿ ಅಡ್ಡ ಬರ್ಬಾರ್ದು ಮಲೆ ಹಾಕುವಾಗ ಆ ಸೈಡ್ನಲ್ಲಿ ಇಲ್ಲಿ ನೀವು ಆ ಸೈಡ್ ಹೋಗಿ ನೀವು ಆ ಸೈಡ್ ಹೋಗಿ ಗಡಿಬಿಡಿ ಆಗ್ತದೆ ತೆಗೆ ಹಲೋ ಬೆನ್ನು ಹಾಂ ತೆಗೆ ಈಗ ಇನ್ನೊಂದು ಮಾಲೆ ಹಾಕ್ತಾರೆ ಅಡ್ಡ ತೆಗೆ ಪಟ ತೆಗೆ ಒಂಚೂರು ಇಲ್ಲ ಅಲ್ಲ ಒಂಚೂರಿಂದ ಸ್ವಲ್ಪ ಹಿಂದೆ ತೆಗೆ ಹಾಂ ಓಕೆ सहस्रमूर्ते सहस्रपादाक्षिरोपाहवे सहस्रनाम्ने पुरुषाय शाश्वते सहस्रकोटि महाकाय कोटिसमर्पणं कुरुमे देवा सर्वकार्यपूर्णा रोगपातकदौर्भाग्यनाशिविमते अशेषाज्ञ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 ाज्
ಚೆಕ್ಕನ್ನ ಹೇಳ್ತಾ ಇದ್ದಾರೆ. ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ದೇವಳದ ಅಭಿವೃದ್ಧಿಯ ನಿಟ್ಟಿನಲ್ಲಿ ₹1,08,000 ಚೆಕ್ಕನ್ನ ಸಂಬಂಧಿಸಿ ಸಾಕು ಆಯ್ತಾ? ನಮಗೆಲ್ಲರಿಗೂ ಗೊತ್ತಿದೆ, ಗ್ರಾಮದ ಅಭಿವೃದ್ಧಿ ಕಂಡರೂ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ಚಾಲನೆ ಸಿಕ್ಕಿಲ್ಲ. ಶ್ರೀಯುತ ಶ್ರೀ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಪ್ರಪ್ರಥಮ ಬಾರಿಗೆ ಬೆಂಗಳೂರಿಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುಬ್ರಹ್ಮಣ್ಯೇಶ್ವರ ರಾವ್ ಉಡುಪಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಶ್ರೀಯುತ ಟಿ.ಎಸ್. ರಾಘವೇಂದ್ರ ಶೆಟ್ಟಿ ಅವರು ಪ್ರಾರಂಭಿಕವಾಗಿ ದೇಗುಲದ ನವೀಕರಣಕ್ಕೆ ಸಂಬಂಧಿಸಿ ₹1,08,000 ಚೆಕ್ ಅನ್ನ ಇವತ್ತು ಶ್ರೀಗಳ ಮುಖಾಂತರ ಸಮಕ್ಷದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಯುತ ಕರುಣಾಕರ್ ಶೆಟ್ಟಿ ಸೇರಿದಂತೆ ಊರಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಆ ಚೆಕ್ ಅನ್ನ ನೀಡಿದ್ದಾರೆ. ಸುಬ್ರಹ್ಮಣ್ಯೇಶ್ವರ ರಾವ್ ಜಿಲ್ಲಾ ಭಾರತಿ ದೇವತಾ ಸರ್ವೇ ಭವಂತು ಖುಷ್ಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಯತೆ. ಈ ಒಂದು ಗ್ರಾಮ ಪರಿಸರದ ಎಲ್ಲ ಭಕ್ತ ಜನತೆಯನ್ನು ಇವತ್ತು ಮಾಡುವ ನಿಯೋಗ ನಮಗೆ ದೊರೆತಿದೆ. ನಾವಾಗಲೂ ಬೇರೆ ಬೇರೆ ನಗರಗಳಲ್ಲಿ ಪ್ರವಾಸ ಮಾಡುವ ನಮಗೆ ಈ ಹಳ್ಳಿಯ ಸುಂದರ ಪ್ರದೇಶ, ಇಲ್ಲಿಯ ಜನರ ಹೃದಯವು ಕೂಡ ಅಷ್ಟೇ ಭಕ್ತಿ ಬಂಧುರವಾಗಿದೆ. ನಿಮ್ಮೆಲ್ಲರನ್ನು ಕೂಡ ಕಂಡು ಅತ್ಯಂತ ಆನಂದವಾಗಿದೆ. ಈ ಒಂದು ಪರಿಸರದಲ್ಲಿ ಒಂದು ದೇವಾಲಯ ಮಹಾಲಿಂಗೇಶ್ವರ ದೇವಾಲಯದ ದರ್ಶನವನ್ನು ಕೂಡ ನಾವು ಪಡೆಯುವು. ನಮ್ಮ ಕರಾವಳಿಯಲ್ಲಿ ಎಲ್ಲ ದೇವಾಲಯಗಳ ಅಭಿವೃದ್ಧಿ ಆಗ್ತಾ ಇದೆ. ಹೊರಗಿಂದ ಪ್ರತಿಯೊಂದು ದೇವಾಲಯ ಶಿಲಾಮಯವಾಗಿ ಸುಂದರವಾಗಿ ಭದ್ರವಾಗಿ ನಿರ್ಮಾಣವಾಗ್ತಾ ಇದೆ. ದೇವಾಲಯವೆಂದರೆ ಅದು ಗ್ರಾಮದ ಒಂದು ಹೃದಯ. ಮರದ ಬೇರಿದ್ದಾರೆ, ಬೇರಿಗೆ ನೀರು ಹಾಕಿದರೆ ಕೊಂಬೆಗಳಲ್ಲಿ ಹಣ್ಣು ಪುಷ್ಪ ಎಲ್ಲ ಉಂಟಾಗ್ತದೆ. ನೀರು ಹಾಕುವುದು ಬೇರಿಗೆ, ಕೊಂಬೆಗಳಲ್ಲಿ ಫಲ ಕೊಟ್ಟರು. ಅದಕ್ಕಾಗಿ ಕೊಂಬೆಗಳಿಗೆ ಎಷ್ಟು ನೀರು ಹಾಕಿದರೂ ಪ್ರಯೋಜನವಿಲ್ಲ, ಬೇರಿಗೆ ನೀರು ಹಾಕಿದೆ. ಅದರಂತೆ ಜಗತ್ತಿಗೆ ಬೇರು ದೇವರು. ನಾವೆಲ್ಲ ಕೊಂಬೆಗಳಿವೆ. ನಾವು ನಮ್ಮ ಮನೆಗಳು ಜಗತ್ತೆಂಬ ಮರದ ಕೊಂಬೆಗಳು. ಜಗತ್ತೆಂಬ ಮರದ ಬೇರು ಮೂಲ ಭಗವಂತ. ಭಗವಂತನಿಗೆ ಭಕ್ತಿ ಗಾಳಿ ಇರದೆ ದೇವರ ದೇವಾಲಯ ಮಂದಿರ ಇದನ್ನೆಲ್ಲ ಉತ್ತಮ ರೀತಿಯಿಂದ ಅಭಿವೃದ್ಧಿಗೊಳಿಸಿದರೆ ಅದು ಬೇರಿಗೆ ನೀರು ಹಾಕಿದೆ. ನನ್ನಷ್ಟಕ್ಕೆ ಕೊಂಬೆಗಳಲ್ಲಿ ಫಲಪುಷ್ಪಗಳು ಸಂಭವಿಸುವಂತೆ ಮನೆಗಳಲ್ಲಿ ಸುಖ ಸಮೃದ್ಧಿ ಆಗಬೇಕಾಗಿದ್ದರೆ ಬರೀ ನಮ್ಮ ಪೂಜೆಯಲ್ಲ, ನಮ್ಮೆಲ್ಲರ ದೇವರಾದ ಭಗವಂತನ ಪೂಜೆ ಆರಾಧನೆ. ದೇವರ ಆರಾಧನೆಯಷ್ಟು ಜನತೆಯ ಕಲ್ಯಾಣ. ಜನರ ಸೇವೆ ಮಾಡಿದಷ್ಟು ಭಗವಂತ ಕರ್ತ. ಇದು ಪರಸ್ಪರ ಸಂಬಂಧ. ಜನಸೇವೆ ಜನಾರ್ದನ ಸೇವೆ ಜನವಾಗ್ತಾ ಇದೆ. ನಮ್ಮ ಈ ಬೇಲೂರು ಗ್ರಾಮದ ದೇವಾಲಯದಲ್ಲಿ ಕೂಡ ಬೇರೆ ಬೇರೆ ಗ್ರಾಮವಾಗಿ
ಅದಕ್ಕೊಂದು ಪ್ರಾರಂಭ ಎಂಬಂತೆ ನಮ್ಮ ರಾಘವೇಂದ್ರ ಶೆಟ್ಟರು 1 ಲಕ್ಷ ರೂಪಾಯಿ ಇವತ್ತು ಆ ದೇವಾಲಯಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇದು ಬೀಜ ಇದೇ ರೀತಿ ಬೆಳೆದು ಎಲ್ಲ ಭಕ್ತರ ಸಹಕಾರದಿಂದ ಆದಷ್ಟು ಬೇಗ ಆ ದೇವಾಲಯ ಜೀರ್ಣೋದ್ಧಾರಗೊಂಡದ್ದನ್ನು ನೋಡಲು ಪುನಃ ಬರುವಂತೆ ಈ ಭಾವನೆ ನಮ್ಮಲ್ಲಿ ಅನೇಕರಿಗೆ ಭಾವನೆ ಇದೆ. ನಾವು ಹಿಂದೂಗಳು ಒಂದೇ ಮರದ ಪೂಜೆ, ಹಾವಿನ ಪೂಜೆ, ಕಲ್ಲಿನ ಪೂಜೆ, ಪ್ರಾಣಿಗಳ ಪೂಜೆ ಇದೆಲ್ಲ ಒಂದು ಬಹಳ ಅವೈಜ್ಞಾನಿಕ ಕರ್ಮ ಅಂತ ಇತರ ಮತೆಯರು ಹಾಸ್ಯವಾದ ಹಾಗೆಲ್ಲ ನಮ್ಮಲ್ಲಿ ಒಬ್ಬರೇ ಆ ಭಗವಂತ ಎಲ್ಲ ಮರದಲ್ಲಿಯೂ ಭಗವಂತನನ್ನು ಕಾಣಬೇಕು, ಹಸುವಿನಲ್ಲಿಯೂ ದೇವರನ್ನು ಕಾಣಬೇಕು. ಆ ಭಗವಂತನನ್ನು ಬೇರೆ ಬೇರೆ ವಸ್ತುಗಳಲ್ಲಿ ಪವಿತ್ರ ವಸ್ತುಗಳಲ್ಲಿ ಭಗವಂತನನ್ನು ಕಂಡು ಒಬ್ಬರೇ ಒಬ್ಬರಾದ ಭಗವಂತನನ್ನು ಆರಾಧನೆ ಮಾಡಬೇಕು. ಇದೇ ನಮ್ಮ ಹಿಂದೂ ಧರ್ಮದ ಸಂಕೇತ. ಬರೀ ಒಂದು ಪ್ರಾಣಿ ಪೂಜೆ, ಕಲ್ಲಿನ ಪೂಜೆ ಇವರಿಗೆಲ್ಲ ದೇವರ ಬಗ್ಗೆ ಸರಿಯಾದ ನಟಿವೆ. ಈಗ ಡಾಕ್ಟರ್ ಧ್ವಜಕ್ಕೆ ಗೌರವಿಸ್ತೇವೆ. ಡಾಕ್ಟರ್ ಧ್ವಜವೇ ರಾಷ್ಟ್ರವ? ಅದು ರಾಷ್ಟ್ರವಲ್ಲ, ಅದು ಬಟ್ಟೆಯ ತುಂಡು. ಆದರೆ ಅದನ್ನು ನೋಡಿದಾಗ ರಾಷ್ಟ್ರ ಭಕ್ತಿ ಜಾಗೃತ ಆಗ್ತದೆ. ಆ ರಾಷ್ಟ್ರ ಭಕ್ತಿಯ ರಾಷ್ಟ್ರದ ಸಂಕೇತ ಧ್ವಜ. ಅದರಂತೆ ಭಗವಂತನ ಸಂಕೇತ ಭಕ್ತಿ. ರಾಗನ ಪ್ರತಿಮೆ ಇರಬಹುದು, ಗೋವಿ ಇರಬಹುದು, ಶಿಲೆ ಇರಬಹುದು, ಎಲ್ಲ ದೇವರ ಪ್ರತಿಮೆ. ನಾವು ಕಾಣುವುದು ಒಬ್ಬರೇ ಭಗವಂತ. ನಾವು ಒಬ್ಬರೇ ಭಗವಂತನನ್ನು ಬೇರೆ ಬೇರೆ ಪ್ರತೀಕೆಗಳಲ್ಲಿ ಕಂಡು ಆ ಮೂಲಕ ನಾವೆಲ್ಲರೂ ಕೂಡ ಭಗವಂತನ ಭಕ್ತರು, ಒಬ್ಬರೇ ದೇವ ಅವರ ತಂದೆ. ಈ ತರದ ಧರ್ಮವನ್ನು ನಮ್ಮ ಹಿಂದೂ ಧರ್ಮ ಪ್ರತಿಪಾದಿಸ್ತಾ ಇದೆ. ಆ ದೃಷ್ಟಿಯಿಂದ ನಾಗ ದೇವತೆಯ ಪ್ರತಿಷ್ಠೆ ಇಲ್ಲಿಯಾಗಿದೆ. ನಾಗ ಕೊಡುವ ನಮ್ಮ ಅನೇಕ ದೇವಗಳಲ್ಲಿ ನಾಗ ದೇವತೆ ಅವರಿಗೆ ಒಬ್ಬರೇ ಒಬ್ಬರ ಭಗವಂತ. ಆ ಭಗವಂತ ನಮಗೆ ಅವನು ವಿಷಯ ಕೊಡುವುದಷ್ಟೇ ಅಲ್ಲ, ಅವರು ನಡೆಸಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಎಲ್ಲ ಗ್ರಾಮದ ಭಕ್ತ ಜನತೆ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ. ಈ ಗ್ರಾಮ ಎಲ್ಲ ರೀತಿಯಿಂದ ಧರ್ಮ ಪೂಜೆಯಲ್ಲಿ ಧಾರ್ಮಿಕವಾಗಿ ದೇವಾಲಯ, ಆ ಮುಖಾಂತರ ಸಾಮಾಜಿಕ ಸೌಕರ್ಯ ಎಲ್ಲ ಬೆಳೆದು ಇದು ಉತ್ತಮವಾದ ಇಲ್ಲೇ ಮಾದರಿ ಗ್ರಾಮವಾಗಿ ಇದು ಬೆಳಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ, ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಉನ್ನತ ಅಧಿಕಾರಿಗಳು ಅವರು ಅಧಿಕಾರ ಸ್ವೀಕಾರ ಮಾಡಿ 6 ತಿಂಗಳಾದರೂ ಇವತ್ತಿನವರೆಗೆ ಅವರನ್ನು ನೋಡುವಂಥ ಒಂದು ಅವಕಾಶ ದೊರಕಿದೆ. ನಮ್ಮ ನಾಗದೇವತೆಯ ಪ್ರತಿಷ್ಠೆಗೆ ಸುಬ್ರಹ್ಮಣ್ಯ ಅವರೇ ಬಂದದ್ದು ಮತ್ತಷ್ಟು ಸೂಕ್ತವಾಗಿದೆ. ಅವರಿಗೆ ವಿಶೇಷವಾಗಿ ಅನುಗ್ರಹಿಸಿ ಅವರಿಗೆ ಉತ್ತಮವಾದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಡಾಕ್ಟರ್ ಸುಬ್ರಹ್ಮಣ್ಯೇಶ್ವರ ಅವರು ಉನ್ನತ ಇದೀಗ ಪೇಜಾವರ ಶ್ರೀಗಳಾದಂತಹ ಶ್ರೀಯುತ ವಿಶ್ವೇಶ ತೀರ್ಥ ಶ್ರೀನಿವಾಸಾಡಿಗಳು, ಕರುಣಾಕರ ಶೆಟ್ಟಿಯವರು, ಅದೇ ರೀತಿ ವಿಠಲ ಶೆಟ್ಟಿಯವರು ಸೇರಿದಂತೆ ಈ ಕ್ಷೇತ್ರಕ್ಕೆ ಮಾಲಿಂಗೇಶ್ವರ ಕ್ಷೇತ್ರದ ಅಭಿವೃದ್ಧಿಗೆ 1,08,000 ರೂಪಾಯಿಗಳನ್ನು ನೀಡುವುದರ ಮುಖಾಂತರ ಇಲ್ಲಿಯ ಜೀರ್ಣೋದ್ಧಾರಕ್ಕೆ ಒಂದು ಹೊಸ ಶ್ರೀಯುತ ಪೇಜಾವರ ಶ್ರೀಗಳು ಗೌರವಿಸ್ತಾ ಇದ್ದಾರೆ.